ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಮೊದಲ ವಾರದ ಆಟವನ್ನು ಕಂಪ್ಲೀಟ್ ಮಾಡ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ತಿರುವುಗಳಿಗೆ ಈಗಾಗಲೇ ಸಾಕ್ಷಿಯಾಗಿದೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಬಂದಂಥ ಸ್ಪರ್ಧಿಗಳಿಗೆ ಒಳಗಡೆ ಬರೋದಕ್ಕಿಂತ ಮುಂಚೆನೇ ಒಂಟಿ ಮತ್ತು ಜಂಟಿ ಎನ್ನುವಂತಹ ಒಂದು ಶಾಕ್ ಸರ್ಪ್ರೈಸ್ ಎದುರಾಗಿತ್ತು. ಅದಾದ ಬಳಿಕ ಈ ಒಂಟಿ ಮತ್ತು ಜಂಟಿ ಸರಿಯಾಗಿ ವರ್ಕೌಟ್ ಆಗದಿರುವಂಥ ಕಾರಣಕ್ಕೋಸ್ಕರ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಪ್ರಮೇಯ ನಿರ್ಮಾಣ ಆಯಿತು. ಯಾವಾಗ ಈ ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಗಡೆ ಹೋದರೂ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ಈ ಬಾರಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಲಿದೆ ಅಂತ ಹೇಳಿ. ಅದಾದ ಬಳಿಕ ಕೇವಲ 24 ಗಂಟೆಯಲ್ಲಿ ಹೊರಗಡೆ ಹೋಗಿದ್ದಂಥ ರಕ್ಷಿತಾ ಈಗ ಶನಿವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದಾರೆ. ವಾಪಸ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಿಂದ ಈ ಬಾರಿ ಹೊರಗಡೆ ಹೋಗೋದಕ್ಕೂ ಕೂಡ ಒಂದು ಕಡೆ ಜಂಟಿಯಿಂದ ಮತ್ತೊಂದು ಕಡೆ ಒಂಟಿಯಿಂದ ಒಂದಷ್ಟು ಜನ ಸದಸ್ಯರು ನಾಮಿನೇಟ್ ಆಗಿದ್ರು. ಇವರಲ್ಲಿ ಯಾರು ಹೊರಗಡೆ ಹೋಗ್ತಾರೆ, ಯಾರು ಮನೆಯಲ್ಲೇ ಉಳಿತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಉಳಿದುಕೊಂಡಿತ್ತು. ಇವರು ಹೋಗ್ಬೋದು, ಅವರು ಹೋಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾರು ಹೋಗದೆ ಏನೇನು ಉಲ್ಟಾ ಪಲ್ಟಾ ಆಗಬಹುದು ಅಂಥೇಳಿ. ಒಂದು ವೇಳೆ ಜಂಟಿಯಲ್ಲಿ ಹೋದರೆ ಇಬ್ಬರು ಹೋಗಬೇಕಾಗುತ್ತೆ, ಒಂಟಿಯಲ್ಲಿ ಹೋದರೆ ಒಬ್ಬರು ಹೋಗಬೇಕಾಗುತ್ತೆ. ಈಗ ಅನ್ಫಾರ್ಚುನೇಟ್ಲಿ ಜಂಟಿಯಿಂದನೇ ಎಲಿಮಿನೇಷನ್ ನಡೆದಿದೆ ಅನ್ನುವಂಥ ಅಪ್ಡೇಟ್ ಕೂಡ ಸಿಗ್ತಿದೆ. ಯಾವಾಗ ಜಂಟಿಯಿಂದ ಎಲಿಮಿನೇಷನ್ ನಡೆದಿದೆ ಅನ್ನುವಂಥ ಅಪ್ಡೇಟ್ ಸಿಕ್ತೋ ಅಲ್ಲಿಗೆ ಇಬ್ಬರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದು ಕ್ಲಿಯರ್ ಆಯಿತು. ಹಾಗಾದರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋಗಿರುವಂಥ ಆ ಇಬ್ಬರು ಯಾರು ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಆ ಕುತೂಹಲವನ್ನು ತಣಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತೀವಿ. ಅಂದರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸ್ಪರ್ಧೆಯ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಈ ಬಿಗ್ ಬಾಸ್ ಸೀಸನ್ 12ರ ಮೊದಲ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಇವತ್ತು ನಡೀಲಿಕ್ಕಿದೆ. ಇವತ್ತು ರಾತ್ರಿ ಪ್ರಸಾರ ಆಗುವಂತಹ ಕಿಚ್ಚ ಸುದೀಪ್ ಅವರ ಎಪಿಸೋಡ್ನಲ್ಲಿ ಈ ಬಿಗ್ ಬಾಸ್ನ ಎಲಿಮಿನೇಷನ್ನ ಪ್ರಕ್ರಿಯೆಯ ಕಂಪ್ಲೀಟ್ ಎಪಿಸೋಡ್ಗಳು ನೀವು ನೋಡಬಹುದು. ಈ ಬಾರಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಧನುಷು, ಮಲ್ಲಮ್ಮ, ಅಭಿಷೇಕ್ ಮತ್ತು ಅಶ್ವಿನಿ ಒಂದು ಕಡೆ ಆದರೆ, ಗಿಲ್ಲಿ ನಟ, ಕಾವ್ಯ, ಅಮಿತ್, ಕರಿಬಸಪ್ಪ ಇವರಿಷ್ಟು ಜನರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಜಂಟಿ ಟೀಮ್ನಿಂದ ಅಭಿಷೇಕ್, ಅಶ್ವಿನಿ ಆದರೆ, ಮತ್ತೊಂದು ಗಿಲ್ಲಿ ನಟ, ಕಾವ್ಯ, ಹಾಗೆಯೇ ಮೂರನೇ ಜಂಟಿ ತಂಡ ಅಮಿತ್ ಮತ್ತು ಕರಿಬಸಪ್ಪ. ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಮಲ್ಲಮ್ಮ ಕೂಡ ನಾಮಿನೇಟ್ ಆಗಿದ್ರೆ, ಧನುಷ್ ಕೂಡ ಇದ್ದಾರೆ. ಇವರಿಷ್ಟು ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಈಗ ಸಿಕ್ಕಿರುವಂಥ ಅಪ್ಡೇಟ್ಸ್ನ ಪ್ರಕಾರ ಈ ಬಾರಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ. ಪರಿಣಾಮ ಜಂಟಿಗಳಲ್ಲಿ ನಾಮಿನೇಷನ್ ನಡೆದು ಎಲಿಮಿನೇಷನ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಕಳೆದ ವಾರ ಬಿಗ್ ಬಾಸ್ ಸೀಸನ್ 12ರ ಓಪನಿಂಗ್ ಅದ್ದೂರಿಯಾಗಿ ನಡೆದು 19 ಜನ ಎಂಟ್ರಿ ಆಗಿ ಅದರಲ್ಲಿ ಒಬ್ಬರು ಹೊರಗಡೆ ಹೋಗಿ ಈಗ ವಾಪಸ್ ಅವರು ಒಳಗಡೆ ಬಂದಿರೋದ್ರಿಂದ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ವಾಪಸ್ 19 ಜನ ಇದ್ದಾರೆ. ಈ 19 ಜನರಲ್ಲಿ ಈಗ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ಸೋಮವಾರದಿಂದ 17 ಜನರ ಆಟ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಮೊದಲ ವಾರವೇ ಬಿಗ್ ಬಾಸ್ ಮನೆಯಲ್ಲಿ ಹೈಡ್ರಾಮಾ ಶುರುವಾಗಿದೆ. ಸ್ವಲ್ಪ ಮುನಿಸು, ಸ್ವಲ್ಪ ಜಗಳ, ಸ್ವಲ್ಪ ಕೀಟಲೆ, ಸ್ವಲ್ಪ ತಮಾಷೆ, ಒಂದಷ್ಟು ಜನ ಇನ್ನೂ ಕೂಡ ನಿದ್ರಿಸ್ತಿರುವಂಥದ್ದು. ಅಂದರೆ ಅವ್ರು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗಿಲ್ಲ. ಈ ಎಲ್ಲ ಕಾರಣಗಳಿಂದ ಈಗ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾರಿ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಇಬ್ಬರು ಹೊರಗಡೆ ಹೋಗುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಈ ವಾರ ಅನಿವಾರ್ಯವಾಗಿ ಹೋಗಲೇಬೇಕು. ಯಾಕಂತ ಹೇಳಿದ್ರೆ ಜಂಟಿ ಅಂತೇಳಿ ಹೇಳಿದ ಮೇಲೆ ಆರಂಭದಲ್ಲೇ ಹೇಳಿದರು ಅವ್ರಿಗೇನು ಸಿಗುತ್ತೋ ಅದು ನಿಮಗೂ ಕೂಡ ಸಿಗುತ್ತೆ. ಒಂದು ವೇಳೆ ಅವರು ಹೊರಗಡೆ ಹೋದರೆ ಅದಕ್ಕೆ ನೀವು ಕೂಡ ಹೊಣೆಗಾರರಾಗ್ತೀರ, ನೀವು ಕೂಡ ಹೊರಗಡೆ ಹೋಗಬೇಕಾಗುತ್ತೆ ಅನ್ನುವಂತಹ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ರೂ ಕೂಡ ಕೆಲವರು ಅದರಲ್ಲೂ ಕೂಡ ನಾಟಕ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದನ್ನು ಹೊರತುಪಡಿಸಿ ಮೊದಲನೇ ವಾರವೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರುವಂಥ ಆ ಇಬ್ಬರು ಸ್ಪರ್ಧಿಗಳು ಯಾರು ಅಂತೇಳಿ ಕೇಳಿದ್ರೆ ಅದು ಬೇರೆ ಯಾರೂ ಅಲ್ಲ, ಒಂದು RJ ಅಮಿತ್, ಮತ್ತೊಂದು ಕರಿಬಸಪ್ಪ. ಹೌದು, ಕರಿಬಸಪ್ಪ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ದರ್ಶನ್ ಜೊತೆಗೆ ಸೇರಿದಂತೆ ಕನ್ನಡದ ಬಹುತೇಕ ಸ್ಟಾರ್ಗಳ ಜೊತೆಗೆ ನಟಿಸಿರುವಂತಹ ನಟ. ಇದಾದ ಬಳಿಕ ಯಾವಾಗ ಬಣ್ಣ ಲೋಕದಲ್ಲಿ ಅವಕಾಶಗಳು ಕಡಿಮೆ ಆಯಿತೋ ಈತನದ್ದೇ ಆದಂತಹ ಒಂದು ಟ್ರೈನಿಂಗ್ ಸೆಂಟರನ್ನು ಶುರು ಮಾಡಿಕೊಂಡು, ಜಿಮ್ ಟ್ರೈನಿಂಗ್ ಸೆಂಟರನ್ನು ಶುರು ಮಾಡಿಕೊಂಡು ವ್ಯಾಯಾಮ ಮತ್ತು ಇನ್ನಿತರ ಕರಕೌಶಲ್ಯಗಳನ್ನು ಕೂಡ ಹೇಳಿಕೊಡೋದ್ರಲ್ಲಿ ಈತ ಈಗ ಕಂಪ್ಲೀಟಾಗಿ ಬ್ಯುಸಿಯಾಗಿದ್ದಾನೆ. ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಸಿನಿಮಾಗಳಿಂದ ಈಗ ಅಂತರವನ್ನು ಕೂಡ ಕಾಪಾಡಿಕೊಂಡಿದ್ದಾನೆ. ಅಟ್ ದಿ ಸೇಮ್ ಟೈಮ್ ಮತ್ತೊಬ್ಬ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಇದ್ದೂ ಕೂಡ ಇರದೇ ಅಂತ ಇದ್ದಂತಹ RJ ಅಮಿತ್. ಹೌದು, ಈ RJ ಅಮಿತನ್ನು ಯಾಕೆ ಬಿಗ್ ಬಾಸ್ ಟೀಮ್ನವ್ರು ಸೆಲೆಕ್ಟ್ ಮಾಡಿದ್ರು ಅನ್ನೋದೇ ನನ್ನ ಕ್ವಶನ್, ವೈಯಕ್ತಿಕವಾಗಿ ನನ್ನ ಕ್ವಶನ್. ಯಾಕಂತ ಹೇಳಿದ್ರೆ RJ ಅಮಿತ್ ಒಂದು 4 ಜನರಿಗೂ ಕೂಡ ಗೊತ್ತಿರುವಂತಹ RJ ಅಲ್ಲ, ಪಾಪ್ಯುಲಾರಿಟಿ ಇರುವಂಥ RJ ಅಲ್ಲ, ಯಾರಿಗೂ ಕೂಡ ಪರಿಚಯ ಇರುವಂಥ RJ ಅಲ್ಲ.
ಆರ್ಜೆಗಳಲ್ಲಿ ಈ ಹಿಂದೆ ಇದ್ದಂಥ ಆರ್ಜೆಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಸುಂದರವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ರು, ಎಷ್ಟು ಸುಂದರವಾಗಿ ಈ ಆರ್ಜೆಗಳು ಇನ್ವಾಲ್ವ್ ಆಗ್ತಾ ಇದ್ರು ಅಂತ ಹೇಳಿದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಖುಷಿ ಆಗುವಂಥದ್ದು ಮತ್ತು ಪರಿಚಯ ಇರುವಂಥದ್ದು. ಬಟ್ ಆದರೆ ಈ ಆರ್ಜೆ ಅಮಿತ್ ವಿಚಾರಕ್ಕೆ ಬಂದರೆ ನನಗೂ ಕೂಡ ಈತನ ಬಗ್ಗೆ ಯಾವ ಮಾಹಿತಿಯೂ ಕೂಡ ಇಲ್ಲ. ಯಾವ FM ಸ್ಟೇಷನಲ್ಲಿ ಕೆಲಸ ಮಾಡ್ತಾನೆ, ಏನು ಈತನ ಡೆಸಿಗ್ನೇಷನು, ಏನು ಸ್ಪೆಷಲ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾನೆ, ಯಾವುದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳ ಜೊತೆಗೂ ಕೂಡ ಈತ ಮಿಂಗಲ್ ಆಗೋದಾಗಿರ್ಬೋದು, ಅವ್ರ ಜೊತೆಗೆ ಮಿಂಗಲ್ ಆಗೋದಾಗಿರ್ಬೋದು, ಅವ್ರ ಜೊತೆಗೆ ಚರ್ಚಿಸೋದಾಗಿರ್ಬೋದು, ಅವ್ರ ಜೊತೆಗೆ ಏನಾದರೂ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇನ್ಫಾರ್ಮೇಷನ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿರ್ಬೋದು, ಏನು ಅಂದರೆ ಏನೂ ಕೂಡ ಇಲ್ಲ. ಅಲ್ಲಿಗೆ ಮೊದಲನೇ ವಾರ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥದ್ದು ಕ್ಲಿಯರ್ ಆಗಿದೆ. ಒಂದು ಈತ ಯಾರು ಆರ್ಜೆ ಅಮಿತ್ ಆದರೆ ಮತ್ತೊಂದು ಕರಿಬಸಪ್ಪ ಅಂತೇಳಿ. ಬಟ್ ಕರಿಬಸಪ್ಪಕ್ಕೆ ಇದು ಒಂದು ರೀತಿಯಲ್ಲಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಅಮಿತ್ ಹೊರಗಡೆ ಹೋಗ್ತಿರೋದ್ರಿಂದ ಈತನು ಕೂಡ ಹೊರಗಡೆ ಹೋಗಲೇಬೇಕಾಗುತ್ತೆ, ಬೇರೆ ಯಾವುದೇ ಆಪ್ಷನ್ ಇಲ್ಲ. ಈ ಆರಂಭದಲ್ಲೇ ಹೇಳಿದರು, ಒಬ್ಬರು ಎಲಿಮಿನೇಟ್ ಆದರೆ ಮತ್ತೊಬ್ಬರು ಕೂಡ ಆಟೋಮೆಟಿಕ್ ಆಗಿ ಜಂಟಿ ತಂಡದಲ್ಲಿ ಹೊರಗಡೆ ಹೋಗಲೇಬೇಕಾಗುತ್ತೆ, ಒಂಟಿ ತಂಡದ ರೀತಿ ನಿಮಗೆ ಇರೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿತ್ತು. ಅದೇ ಕಾರಣಕ್ಕೆ ಈಗ ಈ ಎಲಿಮಿನೇಷನ್ ನಡೀತಿರುವಂಥದ್ದು. ಈಗ ಎಲಿಮಿನೇಷನ್ ನಡೆದ ನಂತರ ನೆಕ್ಸ್ಟ್ ಇರುವಂಥ ಆಪ್ಷನ್ಸ್ ಏನು ಅಂತೇಳಿ ಕೇಳಿದ್ರೆ, ವಾಪಸ್ಸು ಈ ಎಲಿಮಿನೇಷನ್ ನಡೆದ ಬಳಿಕ ಇವರು ಮತ್ತೆ ಬಿಗ್ ಬಾಸ್ ಮನೆಯ ಒಳಗಡೆ ಬರೋದಕ್ಕೆ ಸಾಧ್ಯ ಇದೆಯಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಯಾಕಂತ ಹೇಳಿದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅಥವಾ ಎಷ್ಟೇ ದೊಡ್ಡ ಸೆಲೆಬ್ರಿಟೀಸ್ ಆಗಿದ್ರು ಕೂಡ ಒಂದು ಸಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ, ಎಲಿಮಿನೇಷನ್ ಆಗಿ ಹೋದ ಬಳಿಕ ಮತ್ತೆ ವಾಪಸ್ ಸಿಕ್ಕಂತಹ ಉದಾಹರಣೆಗಳಿಲ್ಲ. ಬಟ್ ಇಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಯಾವುದೇ ರೀತಿಯಾದಂತಹ ಮತ್ತೊಮ್ಮೆ ವಾಪಸ್ ತೆಗೆದುಕೊಳ್ಳುವಂಥ ಎಲಿಮಿನೇಷನ್ ಆದವರನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯೇ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಒಮ್ಮೆ ಎಲಿಮಿನೇಷನ್ ಆಯಿತು ಅಂತ ಹೇಳಿದ್ರೆ ಮುಗೀತು, ಅವರು ಕಂಪ್ಲೀಟಾಗಿ ಕ್ಲೋಸ್ ಅನ್ನೋದು ಸ್ಪಷ್ಟವಾಗಿದೆ. ವಾಟ್ ಎವರ್, ಈಗ ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ, ಬಿಗ್ ಬಾಸ್ ಮನೆಯಿಂದ ಈ ಬಾರಿ ಇಬ್ಬರು ಹೊರಗಡೆ ಹೋಗ್ತಿದ್ದಾರೆ. ಒಂದು ಆರ್ಜೆ ಅಮಿತ್, ಮತ್ತೊಂದು ಈ ಕರಿಬಸಪ್ಪ ಅವರು ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ. ಅನಿವಾರ್ಯವಾಗಿ ಹೋಗಲೇಬೇಕಾದಂಥ ದುಸ್ಥಿತಿ ಇಲ್ಲಿ ನಿರ್ಮಾಣ ಆಯಿತು ಅಂತಲೂ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ತಿಳ್ಕೊಳ್ಳಿ, ಇವತ್ತು ಅವರು ನಾಳೆ ಮತ್ತೊಬ್ಬರು, ಹೀಗೆ ಈ ಸೈಕಲ್ ನಿಲ್ಲೋದೇ ಇಲ್ಲ. ಯಾರನ್ನಾದರೂ ಒಬ್ಬರನ್ನ ಇದೇ ರೀತಿ ಮನೆ ಕಳಿಸೋದಂತೂ ಕನ್ಫರ್ಮ್. ವಾಟ್ ಎವರ್, ಕೆಲವೊಂದಷ್ಟು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತಹ ಚೇಂಜಸ್ಗಳು ಕೂಡ ನಾವು ನೋಡಬಹುದು ಬಿಗ್ ಬಾಸ್ನಲ್ಲಿ. ಈ ಬಾರಿಯೂ ಕೂಡ ಅಂಥದ್ದೇ ಚೇಂಜಸನ್ನು ತಂದಿದ್ದಾರೆ. ಒಂದು ಎಲಿಮಿನೇಷನಲ್ಲಿ ಇಬ್ಬರು ಹೊರಗಡೆ ಹೋಗೋದ್ರ ಮೂಲಕ ದೊಡ್ಡ ಶಾಕ್ ಆ್ಯಂಡ್ ಸರ್ಪ್ರೈಸನ್ನೇ ಕೊಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ನವರು ಅನ್ನೋದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ, ಅನುಮಾನನೇ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಈ ಇಬ್ಬರು ಅಭ್ಯರ್ಥಿಗಳು ಹೊರಗಡೆ ಹೋಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.